ನಮಸ್ಕಾರ, ನಾನು ಶುಭ. ಕೆಜಿಗಟ್ಟಲೆ ಬೆಲ್ಲ ಇದ್ರೂ ನೀವು ನಿಮಿಷಗಳಲ್ಲಿ ಪುಡಿ ಮಾಡ್ಕೋಬೋದು ಅಂಥ ಟ್ರಿಕ್ಸ್ ತಂದಿದ್ದೀನಿ. ಕಲ್ಲಾಗಲಿ, ಸುತ್ತಿಗೆ ಇಲ್ಲ ಮಿಕ್ಸಿ ಜಾರ್ ಕೂಡ ಬಳಸೋ ಅಷ್ಟಿಲ್ಲ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ತೀರಾ ಲಾಸ್ಟ್ವರೆಗೂ ನೋಡಿ. ಮೊದಲನೇ ಟಿಪ್ಸು ಬಿಗಿನರ್ಸ್ಗೆ. ಫಸ್ಟ್ ಟೈಮ್ ನಾವು ಒಬ್ಬಟ್ಟು ಮಾಡೋಕ್ಕೆ ಹೋದಾಗ ಸಾಮಾನ್ಯವಾಗಿ ಹೂರಣ ಏನಾಗುತ್ತೆ, ಈ ಥರ ನೀರಾಗಿಬಿಟ್ಟಿರುತ್ತೆ. ಹೂರಣ ಅಕಸ್ಮಾತಾಗಿ ನೀರಾಗಿಬಿಟ್ಟಿದೆಯಂದರೆ ನೀವು ದಪ್ಪ ಅವಲಕ್ಕಿ ಆಗಲಿ ಇಲ್ಲ ಹುರ್ಗಡ್ಲೆ ಆಗಲಿ ಎರಡರಲ್ಲಿ ಒಂದು, ಇವಾಗ ಒಂದಾದರೂ ನಿಮ್ಮ ಮನೇಲಿ ಇರುತ್ತಲ್ಲ, ಇಲ್ಲ ದಪ್ಪ ಅವಲಕ್ಕಿ ಇರುತ್ತೆ ಇಲ್ಲ ಹುರ್ಗಡ್ಲೆ ಇರುತ್ತೆ, ಯಾವುದಾದ್ರೂ ಒಂದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬರಬೇಕು. ಈ ಥರ ಚಿಕ್ಕ ಮಿಕ್ಸಿ ಜಾರ್ಗೆ ಎರಡರಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ನಿಮ್ಮ ಹೂರಣ ನೀರಾಗಿಬಿಟ್ಟಿರುತ್ತಲ್ವ, ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದೊಂದು ಸ್ಪೂನೇ ಹಾಕ್ಕೊಂಡು ಒಂದು 2 ಸ್ಪೂನ್ ಹಾಕೋಷ್ಟೊತ್ತಿಗೆ ಗಟ್ಟಿ ಬಂದುಬಿಡುತ್ತೆ. ಜಾಸ್ತಿ ಏನು ಹಾಕ್ಕೊಳ್ಳೋಷ್ಟಿಲ್ಲ. ನೋಡಿ, 2 ಪುಡಿ ಮಾಡ್ಕೊಂಬಂದಿದ್ದೀನಿ. ನಿಮ್ಮ ಮನೆಯಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಪುಡಿ ಮಾಡಿಕೊಂಡು, ಇಲ್ಲ ನಮ್ಮ ಮನೆಯಲ್ಲಿ ಇದು ದಪ್ಪ ಅವಲಕ್ಕಿನೂ ಇಲ್ಲ ಹುರ್ಗಡ್ಲೆ ಇಲ್ಲ ಅನ್ನೋರು ಬಾಣಲಿಗೆ ಹಾಕ್ಬಿಡ್ಬೇಕು. ನಿಮ್ಮ ಹೂರಣನೂ ಬಾಣಲಿಗೆ ಹಾಕಿ ಒಂದು 2 ಸ್ಪೂನ್ ಗೋಧಿ ಹಿಟ್ಟು. ಅಕಸ್ಮಾತಾಗಿ ನಿಮಗೆ ಸ್ವೀಟ್ ಕಮ್ಮಿ ಆಗುತ್ತೆ ಅನಿಸಿದ್ರೆ, ನಂದೇನು ಸ್ವೀಟ್ ಕರೆಕ್ಟಾಗೇ ಇತ್ತು, ನಿಮಗೆ ಅಕಸ್ಮಾತಾಗಿ ಟೇಸ್ಟ್ ನೋಡಿ ಇಲ್ಲ ಅಂದಾಗ ಒಂದು ಪುಡಿ ಮಾಡಿರೋ ಬೆಲ್ಲ ಇರುತ್ತಲ್ಲ, ಒಂದು ಸ್ವಲ್ಪ 1 ಟೇಬಲ್ ಸ್ಪೂನು ಇಲ್ಲ 2 ಟೇಬಲ್ ಸ್ಪೂನ್ ಸೇರಿಸ್ಕೋಬೋದು. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಗಟ್ಟಿ ಬಂದುಬಿಟ್ಟಿರುತ್ತೆ. ನೀವು ಸ್ಪೂನ್ ಈ ಥರ ಇಟ್ಬಿಟ್ರೆ ಬಿದ್ದೋಗ್ಬಾರ್ದು ಸ್ಪೂನು. ಇವಾಗ ಪರ್ಫೆಕ್ಟಾಗಿ ಬಂದಿದೆಯಂತ ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಪರ್ಫೆಕ್ಟಾಗಿ ಉಂಡೆಗೆ ಬರ್ತಾ ಇದೆ. ಹೂರಣನೂ ಪರ್ಫೆಕ್ಟಾಗಿದೆ. ಅಮ್ಮ ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ನಮ್ಮದು ನೀರಾಗಿಬಿಟ್ಟಿತ್ತು ಹೂರಣ. ಇದನ್ನು ನಾವು ಗಟ್ಟಿ ಮಾಡ್ಕೊಂಡ್ವಲ್ಲ. ಕಣಕನೂ ನಾವು ಮೊದಲೇ ರೆಡಿ ಮಾಡಿಟ್ಟಿದ್ವಿ. ಸಾಮಾನ್ಯವಾಗಿ ಕಣಕ ಎಲ್ರಿಗೂ ಮಾಡೋದು ಬರುತ್ತೆ ಅಂದ್ಕೊಂಡಿದ್ದೀವಿ. ಕಣಕ ಮಾಡೋದು ಬರಲ್ಲ ಅಂತಂದರೆ ಒಂದು ಕಾಮೆಂಟ್ ಹಾಕಿ, ಬೇಕಾದರೆ ನಾವು ಕಣಕ ಹೆಂಗೆ ಮಾಡ್ಕೊಂಡಿದ್ವಿ ಅಂತ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಹೂರಣ ಇಟ್ಬಿಟ್ಟು ಅಮ್ಮ ಬಾಳೆ ಎಲೆ ಮೇಲೆ ತಟ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಾಳೆ ಎಲೆ ತಗೊಳ್ಳಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಮತ್ತು ಲಟ್ಸ್ಬಿಟ್ಟು ನಿಮಗೆ ಎಷ್ಟು ದೊಡ್ಡದಾಗಬೇಕೋ ಅಷ್ಟು ನಿಮ್ಮ ಹೆಂಚು ಎಷ್ಟಿದೆಯೋ ನೋಡಿಕೊಂಡು ಲಟ್ಸ್ಕೊಳ್ಳಿ. ಮತ್ತು ಬಾಳೆ ಎಲೆನೇ ಹೆಂಚು ಮೇಲೆ ಹಾಕ್ಬಿಟ್ಟು ಬಾಳೆ ಎಲೆ ಎತ್ತಿಬಿಟ್ರೆ ಅಂತೂ ಎರಡೂ ಕಡೆ ಸುಟ್ಕೊಂಡ್ರೆ ನಿಮಗೆ ಒಬ್ಬಟ್ಟು ರೆಡಿ ಆಯಿತು. ಯಾರಿಗೆ ಫಸ್ಟ್ ಮಾಡೋರಿಗೆ, ಬಿಗಿನರ್ಸ್ಗೆ ನಮಗೆ ಒಬ್ಬಟ್ಟೇ ಬರಲ್ಲ ಅನ್ನೋರು ಒಂದು ಸತಿ ನಿಮ್ಮ ಹೂರಣ ಏನಾದರೂ ಕೆಟ್ಟೋಗ್ಬಿಟ್ರೆ ಈ ಥರ ಟ್ರೈ ಮಾಡಿ. ಅಂದರೆ ನೀರಾಗಿ ಏನಾದರೂ ಬಂದುಬಿಟ್ರೆ, ಅಕಸ್ಮಾತಾಗಿ ನಿಮಗೆ ಟೈಮ್ ಇದ್ದರೆ ಹೂರಣ ನೀರಾಗಿದೆ ಅನಿಸಿದ್ರೆ ಫ್ರಿಜ್ಜಲ್ಲಿ ಕೂಡ ಇಟ್ಬಿಡ್ಬೋದು. 1 ಅವರ್ 2 ಅವರ್ಸು ನೀವು ಫ್ರಿಜ್ಜಲ್ಲಿ ಇಟ್ಟರೂ ಕೂಡ ಗಟ್ಟಿ ಬಂದುಬಿಡುತ್ತೆ. ನೋಡಿ, ಒಬ್ಬಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟಂತೂ, ಟ್ರೈ ಮಾಡಿ. ಲಾಸ್ಟ್ ಟಿಪ್ಸು ಬೆಲ್ಲ. ನಾವು ಈ ಥರ ಬೆಲ್ಲ ತಂದಾಗ ಒಂದೊಂದು ಸತಿ ನಮಗೆ ಪುಡಿ ಬೇಕಾಗಿರುತ್ತೆ, ಬೆಲ್ಲದ ಪುಡಿ. ಸಾಮಾನ್ಯವಾಗಿ ಮಕ್ಕಳಿಗೆ ಹಾಲೆಲ್ಲ ಮಿಕ್ಸ್ ಮಾಡ್ಕೊಡೋಕ್ಕೆ ಎಲ್ಲ ನಾವು ಜಾಸ್ತಿ ಬೆಲ್ಲನೇ ಬಳಸ್ತಾ ಇರ್ತೀವಿ, ಸಕ್ಕರೆ ಬದಲಲ್ವಾ. ಇವಾಗ ಪುಡಿ ಬೆಲ್ಲ ಬೇಕಂದಾಗ ನಾವು ಕಲ್ಲು ಸುತ್ತಿಗೆ ಬಳಸಿದಾಗ ಅದು ಬಂಕೆ ಬರುತ್ತೆ ಒಂಥರ, ಅಷ್ಟು ನೀಟಾಗಿ ಪುಡಿ ಆಗಿರಲ್ಲ. ನಾನು ಹೇಳ್ಕೊಟ್ಟಂಗೆ ಟ್ರೈ ಮಾಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿರೋ ಪುಡಿ ಸಿಗುತ್ತೆ. ಏನಿಲ್ಲ, ಕುಕ್ಕರ್ ತಗೊಂಡು ಕೆಳಗಡೆ ಒಂದು ತಟ್ಟೆ ಹಾಕ್ಕೊಳ್ಳಿ. ಅದರ ಮೇಲೆ ಇನ್ನೊಂದು ತಟ್ಟೆಯಲ್ಲಿ ಬೆಲ್ಲ ಇಟ್ಟಿದ್ದೀನಿ. ನೋಡಿ, ನನಗಿಷ್ಟು ಬೆಲ್ಲ ಪುಡಿ ಬೇಕಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ನೀಟಾಗಿ ಜೋಡಿಸ್ಬಿಡಿ. ಮತ್ತು ಕುಕ್ಕರ್ ಲೆಡ್ ಕ್ಲೋಸ್ ಮಾಡಬೇಕು. ಬೆಲ್ಟ್ ಹಂಗೆ ಇರಲಿ, ವಿಸಿಲ್ ಬೇಕಾಗಿಲ್ಲ. ಈ ಥರ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ಗ್ಯಾಸ್ ಮೇಲೆ ಇಡಿ. ಒಂದು 5 ನಿಮಿಷ ಇಟ್ಟರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ಸುಮ್ಮನೆ ಒಂದು 5 ನಿಮಿಷ ಇಡ್ತಾ ಇದ್ದೀನಿ ನಾನು. 5 ನಿಮಿಷ ಆದಮೇಲೆ ಕುಕ್ಕರ್ದು ಮುಚ್ಚಳ ತೆಗೆದುಬಿಡಿ. ತೆಗೆದ್ಬಿಟ್ಟ ಮೇಲೆ ನೋಡಿ, ಬೆಲ್ಲ ಬಿಸಿನೇ ಇರುತ್ತೆ. ಇದನ್ನು ಬೆಲ್ಲ ಎತ್ಕೊಳ್ಳೋ ಬದಲು ಪ್ಲೇಟೇ ಎತ್ಕೊಬಿಡಿ. ಒಂದು ಬಟ್ಟೆ ಎತ್ಕೊಂಡು ಪ್ಲೇಟೇ ಎತ್ಕೊಬಿಟ್ಟೆ ನೋಡಿ. ಇವಾಗ ಇದು ಸ್ವಲ್ಪ ಬಿಸಿನೇ ಇದೆ, ಬಿಸಿ ಮತ್ತು ಸಾಫ್ಟ್ ಅನಿಸುತ್ತೆ ನಿಮ್ಗೆ ಈ ಥರ ಮುಟ್ಟಿದ್ದೀರಿ ಅಂತಂದರೆ. ಇವಾಗ ನಿಮಗೆ ಕಲ್ಲು, ಸುತ್ತಿಗೆ, ಮಿಕ್ಸಿ ಜಾರ್ ಏನು ಬೇಡ, ಬರೀ ಒಂದು ಚಾಕು. ನೋಡಿ, ಚಾಕುವಲ್ಲಿ ನೀಟಾಗಿ ಈ ಥರ ಕಟ್ ಮಾಡ್ತಾ ಇದ್ದರೆ ಸ್ವಲ್ಪ ಬಿಸಿನೇ ಇರುತ್ತೆ. ಕೈಯಲ್ಲಿ ಹಿಡ್ಕೊಂಡು ನೀಟಾಗಿ ಕಟ್ ಮಾಡಿಬಿಡಿ. ಇಲ್ಲ ಪೀಲರ್ ಇದೆ, ಚಾಕುನೂ ಇಲ್ಲ, ಅಕಸ್ಮಾತ್ ಪೀಲರಲ್ಲಿ ಮಾಡ್ಕೊತೀರಂದರೆ ಇದು ತುಂಬ ಸುಲಭ. ನೋಡಿ, ಈ ಥರ ಅಂತ ಇದ್ದರೆ ನೀಟಾಗಿ ಪುಡಿ ಸಪ್ರೇಟ್ ಆಗ್ತಾ ಇದೆಯಲ್ಲ, ಪುಡಿ ಆಗ್ತಾಯಿದೆ ಬೆಲ್ಲ, ನೀಟಾಗಿ ಪುಡಿ ಆಗಿದೆ ನೋಡಿ. ಇಲ್ಲ ನಮಗೆ ಪೀಲರೂ ಬೇಡ, ಕೊಬ್ಬರಿ ತುರಿಯೋ ಪ್ಲೇಟ್ ಅಂತೂ ಇರುತ್ತಲ್ಲ, ಸಾಮಾನ್ಯವಾಗಿ ನಾವು ಕೊಬ್ಬರಿ ತುರಿಯೋಕ್ಕಂತೂ ಇದು ಕೊಬ್ಬರಿ ತುರಿಯೋದು ಇಟ್ಕೊಂಡಿರ್ತೀವಿ. ಇದರಲ್ಲಿ ಬೇಕಾದರೆ ನೀವು ಈ ಥರ ತುರ್ಕೋಬೋದು. ಇದು ತುಂಬ ಬೇಗ ಆಗುತ್ತೆ. ನೋಡಿ, ತುರಿತಾ ಇರೋದು ಸೇಮ್ ಕೊಬ್ಬರಿ ತುರಿತೀವಲ್ಲ, ಹಿಂಗೆ ತುರಿತಾ ಇದ್ದರೆ ಪುಡಿ ಬರ್ತಾ ಇರುತ್ತೆ, ತುಂಬ ಬೇಗನೂ ಆಗುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಪುಡಿ ಮಾಡಿಕೊಂಡು ನೀವು ಯಾವುದನ್ನು ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ಇದರಲ್ಲಿ 3ರಲ್ಲಿ ಯಾವುದಾದ್ರೂ ಬಳಸಿ. ನನಗೆ ಚಾಕು ತುಂಬ ಕಂಫರ್ಟ್ ಅಂತು. ನಾನು ಚಾಕುವಲ್ಲಿ ಬೇಗ ಕಟ್ ಆಗ್ತಾಯಿತ್ತು, ಅದಕ್ಕೆ ನಾನು ಚಾಕುನೇ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವುದು ಸುಲಭ ಅನಿಸಿದ್ರೆ ಅದನ್ನು ನೀವು ಟ್ರೈ ಮಾಡ್ಬೋದು. ಈ ಥರ ಇನ್ನು ಉಳಿದಿರೋವು ನಾನು 2 ಇತ್ತಲ್ಲ, 2ನೂ ಸೇಮ್ ಪುಡಿ ಮಾಡ್ಕೊಬಿಡ್ತೀನಿ. ಬೆಲ್ಲ ಪೂರ್ತಿ ಪುಡಿ ಆದಮೇಲೆ ತೋರಿಸ್ತೀನಿ ನೋಡಿ. ಇಷ್ಟು ಬೆಲ್ಲ ಆಗಿದೆ. ಇದನ್ನೊಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ರೆ ಮಕ್ಕಳಿಗೆ ಹಾಲೆಲ್ಲ ಕೊಡುವಾಗ ನಾವು ಬೆಲ್ಲನೇ ಬಳಸ್ತೀವಲ್ಲ, ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.